ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ. ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ. ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, 7ನೇ ತರಗತಿ ಸಮಾಜ ವಿಜ್ಞಾನದ ಇತಿಹಾಸ ವಿಭಾಗಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ವಿಜಯನಗರದ ಅರಸು ಮನೆತನಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಹೊರಟಿದ್ದೀವಿ. ಹಾಗಾದರೆ ನೀವೆಲ್ಲರೂ ನೋಟ್ ಪುಸ್ತಕ ಹಾಗೂ ಪೆನ್ನೊಂದಿಗೆ ರೆಡಿಯಾಗಿದ್ದೀರಲ್ಲ ಮಕ್ಕಳೇ? ಬನ್ನಿ, ಹಾಗಾದರೆ ನಾವು ಇಂದಿನ ತರಗತಿಯನ್ನು ಶುರು ಮಾಡೋಣ. ನಾನು ನಿಮಗೆ ಕೆಲವೊಂದು ಚಿತ್ರಗಳನ್ನು ತೋರಿಸ್ತೀನಿ ಮಕ್ಕಳೇ. ಆ ಚಿತ್ರಗಳನ್ನು ನೀವು ಗಮನಿಸಿ. ನಾನು ಕೇಳುವಂತಹ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಳ್ತೀರಲ್ಲ? ಓಕೆ, ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಕಲ್ಲಿನ ರಥ. ನಿಮ್ಮ ಶೈಕ್ಷಣಿಕ ಪ್ರವಾಸದಲ್ಲಿ ಈ ಕಲ್ಲಿನ ರಥನ ನೋಡಿದ್ದೀರಾ ಮಕ್ಕಳೇ? ನೋಡಿ, ಯೋಚನೆ ಮಾಡಿ, ಈ ಕಲ್ಲಿನ ರಥ ಎಲ್ಲಿದೆ? ಬರ್ಕೊತಾ ಇದ್ದೀರಲ್ಲ? ಕಲ್ಲಿನ ರಥ ಎಲ್ಲಿದೆ ಅನ್ನುವಂತಹ ಉತ್ತರವನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ನೋಟ್ ಮಾಡ್ಕೊಳ್ಳಿ. ಓಕೆ, 2ನೇ ಚಿತ್ರ ನೋಡೋಣ ಮಕ್ಕಳೇ. ಸಾಸಿವೆ ಕಾಳು ಗಣೇಶ. ನೋಡಿ, ಗಣೇಶನ ಮೂರ್ತಿಯನ್ನು ನೋಡ್ತಾ ಇದ್ದೀರಲ್ಲ ಮಕ್ಕಳೇ? ಈ ಸಾಸಿವೆ ಕಾಳು ಗಣೇಶನನ್ನು ನೀವು ಎಲ್ಲಿ ನೋಡಿದ್ದೀರಾ? ಹಾಗಾದರೆ ನಿಮ್ಗೆ ಉತ್ತರ ಗೊತ್ತಾಯ್ತಲ್ಲ? ನಿಮ್ಮ ನೋಟ್ ಪುಸ್ತಕದಲ್ಲಿ ನಿಮ್ಮ ಉತ್ತರ ಗೊತ್ತಾಗಿದ್ರೆ ಬರೆದಿಟ್ಕೊಳ್ಳಿ. ಶ್ರೀಕೃಷ್ಣ ದೇವರಾಯ ನೋಡ್ತಾ ಇದ್ದೀರಾ? ಶ್ರೀಕೃಷ್ಣ ದೇವರಾಯ. ಶ್ರೀಕೃಷ್ಣ ದೇವರಾಯನು ಯಾವ ಮನೆತನಕ್ಕೆ ಸೇರಿದಂತಹ ಮಹಾರಾಜ ಆಗಿದ್ದ? ನಿಮಗೆ ಗೊತ್ತಿದ್ರೆ ಉತ್ತರವನ್ನು ಬರೆದಿಟ್ಕೊಳ್ಳಿ. ಮಕ್ಕಳೇ, ಈ ಎಲ್ಲ ಚಿತ್ರಗಳನ್ನು ನಾವು ವಿಜಯನಗರದಲ್ಲಿ ಅಂದರೆ ಇಂದಿನ ಹಂಪೆಯಲ್ಲಿ ನೋಡ್ತೀವಿ. ಕೃಷ್ಣದೇವರಾಯ ಕೂಡ ವಿಜಯನಗರದ ಪ್ರಸಿದ್ಧ ಚಕ್ರವರ್ತಿ. ಹಾಗಾದರೆ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ವಿಜಯನಗರದ ಅರಸು ಮನೆತನಗಳ ಬಗ್ಗೆ ತಿಳ್ಕೊಳ್ಳೋಣವಾ? ನೋಡಿ, ಮೊದಲು ನಾವು ಈ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಮುಖ್ಯವಾದ ಉದ್ದೇಶ ಏನಾಗಿತ್ತು ಅಂತ ನೋಡೋಣವಾ? ದೆಹಲಿ ಸುಲ್ತಾನರು ಕೇಳಿದ್ದೀರಲ್ಲ ಮಕ್ಕಳೇ ನೀವು? ದೆಹಲಿ ಸುಲ್ತಾನರಲ್ಲಿ ಯಾವ್ಯಾವ ಒಂದು ಸುಲ್ತಾನರು ಇದ್ರು ಗೊತ್ತಲ್ಲ ನಿಮಗೆ? 6ನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಲ್ಲ? ಗುಲಾಮಿ ಸಂತತಿ ಇತ್ತು, ಖಿಲ್ಜಿ ಸಂತತಿ ಇತ್ತು, ಸೈಯದ್ ಸಂತತಿ ಇತ್ತು, ಲೂದಿ ಸಂತತಿ ಇತ್ತು, ಹಾಗೆ ತೊಗ್ಲಕ್ ಸಂತತಿ ಕೂಡ ಇತ್ತು. ಆ ದೆಹಲಿ ಸುಲ್ತಾನರು ಏನು ಮಾಡ್ತಾ ಇದ್ರು ಅಂದರೆ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡ್ತಾ ಇದ್ರು. ಆ ದಾಳಿ ಮಾಡಿ ಮಾಡಿ ಏನಾಗಿತ್ತು ಅಂದರೆ ದಕ್ಷಿಣ ಭಾರತವನ್ನು ಸಂರಕ್ಷಣೆ ಮಾಡಿಕೊಳ್ಳೋದು ಅನಿವಾರ್ಯವಾಗಿತ್ತು. ದೆಹಲಿ ಸುಲ್ತಾನರ ದಾಳಿಗಳಿಂದ ದಕ್ಷಿಣ ಭಾರತವನ್ನು ಸಂರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಮತ್ತು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಿಕೊಳ್ಬೇಕಾಗಿತ್ತು. ಅದೇ ರೀತಿ ನಮ್ಮ ಸಂಸ್ಕೃತಿಯನ್ನು ಕೂಡ ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಅಲ್ಲಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಅನಿವಾರ್ಯವಾಗಿತ್ತು. ಹಾಗೆ ಮತ್ತೊಂದು ಕಾರಣ ಏನಪ್ಪ ಅಂದರೆ ತುಘಲಕ್ ಸಂತತಿ ನಿಮಗೆಲ್ಲ ಗೊತ್ತು. ಆ ತುಘಲಕ್ ಸಂತತಿಯ ಪ್ರಮುಖ ಸುಲ್ತಾನ ಯಾರು? ಮಹಮ್ಮದ್ ಬಿನ್ ತೊಘಲಕ್. ಆ ಮಹಮ್ಮದ್ ಬಿನ್ ತೊಘಲಕ್ ಸಾಮಾನ್ಯ ಶಕವರ್ಷ 1323ರಲ್ಲಿ ದಾಳಿ ಮಾಡ್ತಾನೆ ದಕ್ಷಿಣ ಭಾರತದಲ್ಲಿ. ಆ ದಕ್ಷಿಣ ಭಾರತದಲ್ಲಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದವ್ರು ಯಾರು ಅಂದರೆ ಯಾದವರು, ದ್ವಾರ ಸಮುದ್ರದ ಹೊಯ್ಸಳರು, ವಾರಂಗಲ್ಲಿನ ಕಾಕತೀಯರು, ಪಾಂಡ್ಯರು ನಲಿಗೆ ಹೋದ್ರು, ಅವಸಾನದ ಕಡೆಗೆ ಸಾಗ್ಬಿಟ್ರು. ಯಾಕೆಂದರೆ ಮಹಮ್ಮದ್ ಬಿನ್ ತೊಘಲಕನ ದಾಳಿ ಆ ರೀತಿಯಾಗಿದ್ದಾಗಿತ್ತು. ಮಕ್ಕಳೇ, ನಿಮಗೆ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ 2 ಕತೆಗಳನ್ನು ಹೇಳ್ತೀನಿ. ಯಾಕೆ ಈ ಕತೆಗಳು ಅಂದರೆ ಇದು ಕಾಲ್ಪನಿಕ ಕತೆಗಳಲ್ಲ. ಈ ಕತೆಗಳಿಗೆ ಸಾಕ್ಷಿ ಆಧಾರಗಳಿವೆ. ಈ ಕತೆಗಳು ಬರೌನಿ ಮತ್ತು ಬತೂಟಾ ಅವರ ಪ್ರಕಾರ, ಇವರು ಕೂಡ ವಿದೇಶಿ ಯಾತ್ರಿಕರು, ಮತ್ತು ರಾಬರ್ಟ್ ಸಿವೆಲ್ ಅವರ ಒಂದು ಬರವಣಿಗೆಗಳ ಪ್ರಕಾರ ನಮಗೆ 2 ಕತೆಗಳು ಲಭ್ಯವಿವೆ. ಅನೇಕ ಕತೆಗಳಿರಬಹುದು, ಆದರೆ ನಮಗೆ ಸಾಕ್ಷಿಗಳ ಆಧಾರಗಳ ಮೂಲಕ ನಮಗೆ ನಂಬಿಕೆಯನ್ನು ತಂದಿರುವಂತಹ ಸತ್ಯ ಘಟನೆಗಳನ್ನು ಹೊಂದಿರುವಂಥವು ಈ 2 ಆಧಾರಗಳು. ಹಾಗಾದರೆ ನಾವೀಗ 2 ಕತೆಗಳನ್ನು ನೋಡೋಣ. ಮೊದಲನೇದು, ಬರೌನಿ ಮತ್ತು ಬತೂಟಾ ಅವರ ಪ್ರಕಾರ ಯಾವ ರೀತಿ ಸ್ಥಾಪನೆ ಆಯ್ತಪ್ಪ ಅಂದರೆ, ಆಗಲೇ ನಿಮ್ಗೆ ಹೇಳಿದೆ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದಾಗ ದಕ್ಷಿಣ ಭಾರತದಲ್ಲಿ ವಾರಂಗಲ್ಲಿನ ಕಾಕತೀಯರು ಇದ್ರು ಅಂತ. ವಾರಂಗಲ್ಲಿನ ಕಾಕತೀಯರು
ಆಳ್ವಿಕೆಯನ್ನು ಮಾಡ್ತಾ ಇದ್ರು ಅಂತ ನಾನು ನಿಮ್ಗೆ ಹೇಳಿದೆ. ವಾರಂಗಲಿನ ಕಾಕತೀಯರಲ್ಲಿ ರಾಜನಾಗಿದ್ದವನು ಯಾರಪ್ಪ ಅಂದರೆ ಪ್ರತಾಪ ರುದ್ರದೇವ. ಯಾರು ಆ ರಾಜ? ಪ್ರತಾಪ ರುದ್ರದೇವ. ಅವನು ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಎಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ? ವಾರಂಗಲ್ಲಿನಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ. ಆ ವಾರಂಗಲ್ಲಿನಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಾಗ ನಿಮಗೆಲ್ಲ ಗೊತ್ತು, ತುಘಲಕ್ ಸಂತತಿಯ ಪ್ರಸಿದ್ಧ ಸುಲ್ತಾನ ಯಾರು? ಮಹಮ್ಮದ್ ಬಿನ್ ತುಘಲಕ್. ಆ ಮಹಮ್ಮದ್ ಬಿನ್ ತುಘಲಕ್ ಏನು ಮಾಡ್ದ? ವಾರಂಗಲಿನ ಕಾಕತೀಯರ ಮೇಲೆ ದಾಳಿ ಮಾಡಿಬಿಟ್ಟ. ಆ ದಾಳಿ ಮಾಡಿದಾಗ ಪ್ರತಾಪ ರುದ್ರದೇವ ಏನಾದ? ಸೋತು ಹೋದ. ಆದರೆ ಏನಾಯಿತು ಅಂದರೆ, ಸೋತು ಹೋದಾಗ ಅವನಿಗೆ 11 ಜನ ಮಕ್ಕಳಿದ್ರು. ಯಾರಿಗೆ? ಪ್ರತಾಪ ರುದ್ರದೇವನಿಗೆ. ಆ ಪ್ರತಾಪ ರುದ್ರದೇವ ತನ್ನ 11 ಮಕ್ಕಳನ್ನು ಬಿಟ್ಟು ಸೋತು ಹೋದಾಗ ಈ ಮಹಮ್ಮದ್ ಬಿನ್ ತುಘಲಕ್ ಇದ್ನಲ್ಲ, ಆ ಮಹಮ್ಮದ್ ಬಿನ್ ತುಘಲಕ್ ಏನು ಮಾಡ್ದ? ಈ 11 ಜನ ಮಕ್ಕಳನ್ನು ತನ್ನ ರಾಜಧಾನಿಯಾದಂತಹ ದೆಹಲಿಗೆ ಕರ್ಕೊಂಡೋಗ್ಬಿಟ್ಟ. ಅಲ್ಲಿ ಏನಾಯ್ತಪ್ಪ ಅಂದರೆ, 11 ಜನರನ್ನು ಕರ್ಕೊಂಡೋಗ್ಬೇಕಾದ್ರೆ ಈ ಸಾಮ್ರಾಜ್ಯ ಇದೆಯಲ್ಲ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣರಾದಂಥ ಅಕ್ಕ ಬುಕ್ಕರಿಬ್ಬರಿದ್ರು. ಅವರು ಈ ಒಂದು ಮಕ್ಕಳ ಜೊತೆಗೆ ಅವರನ್ನು ಕೂಡ ಕರ್ಕೊಂಡೋಗ್ಬಿಟ್ಟ. ಯಾರು? ಮಹಮ್ಮದ್ ಬಿನ್ ತುಘಲಕ್. ಇವರು ಯಾಕೆ ಕರ್ಕೊಂಡೋದ್ರಪ್ಪ ಈ ಅಕ್ಕ ಬುಕ್ಕರನ್ನು ಅಂದರೆ, ಈ ವಾರಂಗಲ್ಲಿನ ಕಾಕತೀಯ ರಾಜ ಇದ್ನಲ್ಲ ಪ್ರತಾಪ ರುದ್ರದೇವ, ಅವನ ಅಧೀನ ರಾಜರಾಗಿದ್ರು ಇವರು. ಯಾರು? ಅಕ್ಕ ಮತ್ತು ಬುಕ್ಕ ಪ್ರತಾಪ ರುದ್ರದೇವನ ಅಧೀನ ರಾಜರಾಗಿದ್ರು. ಆ ಮಕ್ಕಳ ಜೊತೆಗೆ ಇವರನ್ನು ಕೂಡ ಮಹಮ್ಮದ್ ಬಿನ್ ತುಘಲಕ್ ದೆಹಲಿಗೆ ಕರ್ಕೊಂಡೋಗ್ಬಿಟ್ಟ. ಕರ್ಕೊಂಡೋಗಿ ಏನಾಯಿತು ಅಂದರೆ, ಮಹಮ್ಮದ್ ಬಿನ್ ತುಘಲಕ್ ಸುಮ್ಮನೆ ಇರಲಿಲ್ಲ. ಏನು ಮಾಡ್ದ ಅಂದರೆ, ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಿಬಿಟ್ಟ. ಇಸ್ಲಾಂ ಧರ್ಮಕ್ಕೆ ಮತಾಂತರವನ್ನು ಬಲವಂತವಾಗಿ ಮತಾಂತರಿಸಿದ್ರಿಂದ ಈ ಅಕ್ಕ ಬುಕ್ಕರಿಬ್ಬರೂ ಕೂಡ ಅವನನ್ನು ಕಣ್ತಪ್ಪಿಸಿ ನಾವೇನಾದರೂ ಮಾಡಿ ದೆಹಲಿಯನ್ನು ಬಿಟ್ಟು ಹೊರಗಡೆ ಬರಬೇಕು ಅಂತ ಯೋಚನೆ ಮಾಡಿದ್ರು. ಇದ್ದಕ್ಕಿದ್ದಂಗೆ ಏನು ಮಾಡಿದ್ರು ಅಂದರೆ, ಅಕ್ಕ ಬುಕ್ಕರಿಬ್ಬರು ದೆಹಲಿಯ ಸುಲ್ತಾನನಾದಂತಹ ಮಹಮ್ಮದ್ ಬಿನ್ ತುಘಲಕ್ಕನ ಕಣ್ಣು ತಪ್ಪಿಸಿ ಬಂದುಬಿಟ್ರು ದಕ್ಷಿಣ ಭಾರತಕ್ಕೆ. ದಕ್ಷಿಣ ಭಾರತಕ್ಕೆ ಬಂದಾಗ ಎಲ್ಲಿಗೆ ಬಂದ್ರಪ್ಪ ಅಂದರೆ, ಶೃಂಗೇರಿಗೆ ಬಂದರು. ಶೃಂಗೇರಿಗೆ ಬಂದು ಅಲ್ಲಿದ್ದಂತಹ ಶ್ರೀ ಗುರುಗಳಾದ ವಿದ್ಯಾರಣ್ಯರ ಬಳಿ ಬಂದರು. ವಿದ್ಯಾರಣ್ಯರು ಅವರಿಗೆ ಆಶೀರ್ವಾದವನ್ನು ಮಾಡಿದ್ರು. ಏನಂತ ಆಶೀರ್ವಾದವನ್ನು ಮಾಡಿದ್ರು ಅಂದರೆ, ನೀವು ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಅಂತ ಆಶೀರ್ವಾದವನ್ನು ಮಾಡಿದ್ರು. ಆಗ ಅಕ್ಕ ಬುಕ್ಕರಿಬ್ಬರು ಹಿಂದೂ ಧರ್ಮಕ್ಕೆ ಮತಾಂತರವನ್ನಗೊಂಡು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರಬಹುದು ಎಂದು ಬರೌನಿ ಮತ್ತು ಬತೂಟಾರವರ ಬರವಣಿಗೆಗಳು ನಮಗೆ ತಿಳಿಸುತ್ತವೆ. ಕೇಳ್ಕೊಂಡ್ರಲ್ಲ ಕಥೆನ? ಹಾಗಾದರೆ ನಾವು 2ನೇ ಕಥೆ ನೋಡೋಣ. ರಾಬರ್ಟ್ ಸಿವೆಲ್ ಅವರ ಪ್ರಕಾರ. ರಾಬರ್ಟ್ ಸಿವೆಲ್ ಏನು ಹೇಳ್ತಾರಪ್ಪ ಅಂದರೆ, ಈ ಅಕ್ಕ ಬುಕ್ಕರ್ ಏನಿದ್ರಲ್ಲ ಅವರಿಬ್ಬರು ಸಂಗಮನ ಪುತ್ರರು. ಅವರಿಬ್ಬರು ಕೂಡ ಕುರಿ ಕಾಯೋರಾಗಿದ್ದರು. ಒಂದು ಸಲ ಕುರಿ ಮೇಯಿಸ್ತಾ ಇರಬೇಕಾದ್ರೆ ಒಂದು ಮೊಲ ನಾಯಿಯನ್ನು ಅಟ್ಟಿಸ್ಕೊಂಡು ಬರ್ತಾಯಿತ್ತು. ನೋಡಿ ಹೇಗಿದೆ, ನಾಯಿ ದೊಡ್ಡ ಪ್ರಾಣಿ, ಮೊಲ ಚಿಕ್ಕ ಪ್ರಾಣಿ. ಆದರೂ ಕೂಡ ಏನಾಗಿತ್ತಪ್ಪ ಅಂದರೆ, ಮೊಲನೇ ಏನು ಮಾಡ್ತಿತ್ತು? ನಾಯಿಯನ್ನು ಅಟ್ಟಿಸ್ಕೊಂಡು ಹೋಗ್ತಾಯಿತ್ತು. ಇದನ್ನು ಕಂಡಂಥ ಅಕ್ಕ ಬುಕ್ಕರಿಬ್ಬರು ಏನು ಮಾಡಿದ್ರಪ್ಪ ಅಂದರೆ, ವಿದ್ಯಾರಣ್ಯರ ಬಳಿ ಬಂದರು. ವಿದ್ಯಾರಣ್ಯರ ಬಳಿ ಬಂದು ಅವ್ರು ನೋಡಿದಂಥ ಸಂಗತಿಗಳನ್ನೆಲ್ಲ ವಿದ್ಯಾರಣ್ಯರ ಹತ್ರ ಹೇಳಿದ್ರು. ಹೇಳಿದಾಗ ಏನಾಯಿತು ಅಂದರೆ, ವಿದ್ಯಾರಣ್ಯರು ಅವರಿಗೆ ಆಶೀರ್ವಾದವನ್ನು ಮಾಡಿದ್ರು. ಇದು ವೀರಭೂಮಿ, ಇಲ್ಲಿ ಒಂದು ಸಾಮ್ರಾಜ್ಯದ ಸ್ಥಾಪನೆ ಆಗಬೇಕಾಗಿದೆ, ಆ ಸಾಮ್ರಾಜ್ಯದ ಸ್ಥಾಪನೆ ನಿಮ್ಮಿಂದನೇ ಆಗಲಿ ಅಂತೇಳಿ ಆಶೀರ್ವಾದವನ್ನು ಮಾಡಿದ್ರು. ಆಶೀರ್ವಾದವನ್ನು ಪಡೆದುಕೊಂಡಂಥ ಅಕ್ಕ ಬುಕ್ಕರಿಬ್ಬರು ತುಂಗಭದ್ರಾ ನದಿಯ ದಕ್ಷಿಣ ದಡದ ಮೇಲೆ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರಬಹುದು ಎಂದು ರಾಬರ್ಟ್ ಸಿವೆಲ್ ಅವರು ಹೇಳ್ತಾರೆ. ನೋಡಿ, ವಿಜಯನಗರದ ಹಿಂದೆ ಎಂಥ ಕತೆ ಇದೆ ಅಲ್ವಾ ಮಕ್ಕಳೇ? ಈಗ ನಾವು ಈ ಎಲ್ಲ ಹಿನ್ನೆಲೆಗಳನ್ನು ಕ್ರೋಢೀಕರಿಸಿ ಒಂದು ಸಣ್ಣದಾಗಿ ಯಾರ್ಯಾರು ಸ್ಥಾಪನೆ ಮಾಡಿದ್ರು, ಸ್ಥಾಪನೆ ವರ್ಷ ಯಾವುದು ಅಂತ ಒಂದು ಚಿಕ್ಕದಾಗಿ ತಿಳ್ಕೊಳ್ಳೋಣ. ಸ್ಥಾಪಕರು ಯಾರಪ್ಪ ಅಂದರೆ, ಹರಿಹರ, ಬುಕ್ಕರಾಯ, ಕಂಪಣ, ಮಾರಪ್ಪ, ಮುದ್ದಪ್ಪ. ಇವರೆಲ್ಲ ಯಾರು ಅಂದರೆ ಸಂಗಮನ ಪುತ್ರರು. ಅರ್ಥ ಆಯ್ತಲ್ಲ ಯಾರು ಸ್ಥಾಪನೆ ಮಾಡಿದ್ದು ಅಂತ? ಯಾವಾಗ ಸ್ಥಾಪನೆ ಮಾಡಿದ್ರು? ಯಾವಾಗಲಾದರೂ ಒಂದು ವರ್ಷ ಸ್ಥಾಪನೆ ಮಾಡಿರಬೇಕಲ್ಲ. ಆ ಸ್ಥಾಪನೆ ಮಾಡಿದ ವರ್ಷ ಯಾವುದು ಅಂದರೆ
ಸಾಮಾನ್ಯ ಶಕ ವರ್ಷ 1336ರಲ್ಲಿ ಸ್ಥಾಪನೆ ಮಾಡ್ತಾರೆ. ಎಲ್ಲಿ ಸ್ಥಾಪನೆ ಮಾಡಿದ್ರು? ನಾನು ಆಗಲೇ ನಿಮಗೆ ರಾಬರ್ಟ್ ಸಿವಲ್ ಅವರ ಪ್ರಕಾರ ಕಥೆಯನ್ನು ಹೇಳಬೇಕಾದ್ರೆ ಹೇಳಿದೆ. ಎಲ್ಲಿ ಸ್ಥಾಪನೆ ಮಾಡಿದ್ರಪ್ಪ ಅಂದರೆ ತುಂಗಭದ್ರಾ ನದಿ ಕೇಳಿದಿರಲ್ಲ, ಹೊಸಪೇಟೆಯಲ್ಲಿದೆ ತುಂಗಭದ್ರಾ ನದಿ. ಆ ತುಂಗಭದ್ರಾ ನದಿಯ ದಕ್ಷಿಣ ದಂಡೆಯ ಮೇಲೆ ನೋಡಿ, ಇಲ್ಲಿ ತುಂಗಭದ್ರಾ ಕಾಣ್ತಾ ಇದೆಯಾ? ಸೊ ಈ ತುಂಗಭದ್ರಾ ನದಿ ಇಲ್ಲಿ ಹರಿಯುತ್ತೆ ಹೊಸಪೇಟೆ ತಾಲೂಕಲ್ಲಿ. ಈ ಹೊಸಪೇಟೆ ತಾಲೂಕಲ್ಲಿ ಹರಿಯುವಂತಹ ತುಂಗಭದ್ರಾ ನದಿಯ ದಕ್ಷಿಣ ದಂಡೆಯ ಮೇಲೆ ವಿಜಯನಗರ ಸಾಮ್ರಾಜ್ಯವನ್ನ ಸಂಗಮನ ಪುತ್ರರು ಸ್ಥಾಪನೆ ಮಾಡಿದ್ರು. ಈ ವಿಜಯನಗರ ಅಂದರೆ ಹಿಂದಿನ ಹಂಪೆ, ಅದು ಯಾವ ಜಿಲ್ಲೆಯಲ್ಲಿ ಬರುತ್ತಪ್ಪ ಅಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಬರುತ್ತೆ. ಇದು ಅವರ ರಾಜಲಾಂಛನ. ಯಾಕಪ್ಪ ಅವರು ವರಾಹವನ್ನ ನೋಡಿ, ಇದು ವರಾಹನ ಚಿತ್ರ. ಯಾಕೆ ಅವರು ವರಾಹವನ್ನ ತಮ್ಮ ರಾಜಲಾಂಛನವಾಗಿ ಮಾಡ್ಕೊಂಡಿದ್ರು ಅಂದರೆ ವಿಷ್ಣುವಿನ ಆರಾಧಕರಾಗಿದ್ರು. ಆ ವಿಷ್ಣುವಿನ ಅವತಾರವೇ ವರಾಹ ಅವತಾರ. ವರಾಹ ಅವತಾರವು ವಿಷ್ಣುವಿನ ಅವತಾರಗಳಲ್ಲಿ ಒಂದು. ಹಾಗಾಗಿ ವರಾಹದ ಅವತಾರವನ್ನ ಅವರು ತಮ್ಮ ರಾಜಲಾಂಛನವಾಗಿ ಮಾಡ್ಕೊಂಡಿದ್ರು. ಮಕ್ಕಳೇ, ಈಗ ನಾವು ನಮ್ಮ ಕರ್ನಾಟಕದ ಭೂಪಟವನ್ನು ನೀವು ನೋಡ್ತಾ ಇದ್ದೀರಾ. ಈ ಕರ್ನಾಟಕದ ಭೂಪಟದಲ್ಲಿ ನಾವು ವಿಜಯನಗರದ ರಾಜಧಾನಿಯಾದಂತಹ ಹಂಪೆಯನ್ನು ಗುರುತಿಸೋಣವಾ? ನೋಡಿ, ಇಲ್ಲಿ ನಮ್ಮ ಕರ್ನಾಟಕದ ಭೂಪಟ ಇದೆ. ಇಲ್ಲಿ ಏನು ನಿಮಗೆ ನೀಲಿ ಬಣ್ಣದಲ್ಲಿ ಕಾಣ್ತಾ ಇದೆ ಅದು ಬಳ್ಳಾರಿ ಜಿಲ್ಲೆ. ಆ ಬಳ್ಳಾರಿ ಜಿಲ್ಲೆಯಲ್ಲಿ ಬರುವುದೇ ನಮ್ಮ ಹಂಪೆ. ನೋಡಿದ್ದೀರಲ್ಲ ನೀವು ನಿಮ್ಮ ಶೈಕ್ಷಣಿಕ ಪ್ರವಾಸದಲ್ಲಿ ಹಂಪೆಯನ್ನು. ಮಕ್ಕಳೇ, ವಿಜಯನಗರ ಸಾಮ್ರಾಜ್ಯವನ್ನ 4 ಪ್ರಮುಖ ವಂಶದವರು ಆಳ್ವಿಕೆ ಮಾಡಿದ್ದಾರೆ. ಆ ಯಾವ ಮನೆತನಗಳು ಅಂತ ನೀವು ಇಲ್ಲಿ ಕಾಣಿಸ್ತಾ ಇದೆ, ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ನೋಟ್ ಮಾಡ್ಕೊಳ್ಳಿ. ಮೊದಲನೇ ವಂಶದವರು ಯಾರು ಅಂದರೆ ಸಂಗಮ ವಂಶ. ಸಂಗಮ ವಂಶದವರು ಸಾಮಾನ್ಯ ಶಕ ವರ್ಷ 1336ರಿಂದ 1485ರವರೆಗೂ ಆಳ್ವಿಕೆ ಮಾಡ್ತಾರೆ. ನೆಕ್ಸ್ಟು ಸಾಳುವ ವಂಶ ಸಾಮಾನ್ಯ ಶಕ ವರ್ಷ 1485ರಿಂದ 1505ರವರೆಗೂ ಅವರು ಆಳ್ವಿಕೆಯನ್ನು ಮಾಡ್ತಾರೆ. ಮೂರನೇದಾಗಿ ತುಳುವ ವಂಶ ಸಾಮಾನ್ಯ ಶಕ ವರ್ಷ 1505ರಿಂದ 1567. ಕೊನೆಯ ಒಂದು ವಂಶದವರು ಯಾರು ಅಂದರೆ ಅರವೀಡು ವಂಶದವರು ಸಾಮಾನ್ಯ ಶಕ ವರ್ಷ 1570ರಿಂದ 1646ರವರೆಗೂ ಅವರು ಆಳ್ವಿಕೆಯನ್ನು ಮಾಡ್ತಾರೆ. ಹಾಗಾದರೆ ಈಗ ನಾವು ಒಂದೊಂದೇ ಮನೆತನದ ಬಗ್ಗೆ ತಿಳ್ಕೊಳ್ಳೋಣವಾ ಮಕ್ಕಳೇ? ಇಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ಚಿತ್ರದಲ್ಲಿ ಕಾಣಿಸ್ತಾ ಇರುವಂತಹ ರಾಜ ಯಾರು ಅಂದರೆ ಹರಿಹರ. ಹರಿಹರನು ಈ ಸಂಗಮ ವಂಶದ ಮೊದಲ ಅರಸ. ಇವನು 1336ರಿಂದ 1357ರವರೆಗೂ ತನ್ನ ಆಳ್ವಿಕೆಯಲ್ಲಿ ಇರ್ತಾನೆ. ಇವನೇನು ಮಾಡ್ತಾನೆ ಅಂದರೆ ಸಾಮಾನ್ಯವಾಗಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ತಕ್ಷಣ ಅದಕ್ಕೊಂದು ಭದ್ರ ಮಾಡ್ಕೊಳ್ಬೇಕಲ್ವಾ? ಅದಕ್ಕೋಸ್ಕರ ಏನು ಮಾಡ್ತಾನೆ, ರಾಜ್ಯಕ್ಕೆ ಭದ್ರವಾದ ಬುನಾದಿಯನ್ನು ಹಾಕ್ಕೊಳ್ತಾನೆ. ಅದಾದಮೇಲೆ ಇವನ ಒಂದು ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿಯವರೆಗೂ ಹಬ್ಬಿತ್ತು ಅಂದರೆ ಪಶ್ಚಿಮದಲ್ಲಿ ಕೊಂಕಣ ತೀರ, ಪೂರ್ವದಲ್ಲಿ ನಲ್ಲೂರು ಕಡಪ, ಉತ್ತರದಲ್ಲಿ ಕೃಷ್ಣಾ ನದಿ, ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗೂ ಕೂಡ ಇವನು ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದ್ದ. ಅದನ್ನು ನಾವೊಂದು ಭೂಪಟದಲ್ಲಿ ನೋಡೋಣವಾ ಮಕ್ಕಳೇ? ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ, ಇದು ನಮ್ಮ ದಕ್ಷಿಣ ಭಾರತದ ಭೂಪಟ. ಇಲ್ಲಿ ಏನು ಕಾಣ್ತಾ ಇದೆ ನಿಮಗೆ, ಕೆಂಪು ಬಣ್ಣದ ಒಂದು ಚಿತ್ರ. ಇಷ್ಟು ಭಾಗಕ್ಕೆ ಯಾರು ಆಳ್ವಿಕೆಯನ್ನು ನಡೆಸ್ತಾ ಇದ್ರು ಅಂದರೆ ಹರಿಹರ. ಉತ್ತರದಲ್ಲಿ ಕೃಷ್ಣಾ ನದಿ, ದಕ್ಷಿಣದಲ್ಲಿ ಕಾವೇರಿ ನದಿ ಆದರೆ ಪೂರ್ವದಲ್ಲಿ ನಲ್ಲೂರು ಮತ್ತು ಕಡಾಪಗಳಿಂದ ಹಿಡಿದು ಪಶ್ಚಿಮದಲ್ಲಿ ಕೊಂಕಣ ತೀರದವರೆಗೂ ತನ್ನ ಸಾಮ್ರಾಜ್ಯ ವಿಸ್ತಾರವನ್ನು ಮಾಡಿಕೊಂಡಿದ್ದ. ಹರಿಹರ ಆದಮೇಲೆ ಹರಿಹರನಿಗೆ ಮಕ್ಕಳಿಲ್ಲದೆ ಇರೋ ಕಾರಣ ಆತನ ಸಹೋದರನಾದಂತಹ ಬುಕ್ಕರಾಯ. ಇವ್ರು ಯಾಕೆ ಎರಡು ಚಿತ್ರಗಳನ್ನು ನಾವು ಒಟ್ಟಿಗೆ ನೋಡ್ತೀವಿ ಅಂದರೆ ಸಾಮಾನ್ಯವಾಗಿ ಅಕ್ಕ ಬುಕ್ಕ ಅಂತಲೇ ಕರಿತೀವಿ ನಾವು ಇವ್ರನ್ನ. ಹಾಗಾಗಿ ಬುಕ್ಕರಾಯ ಯಾರು ಅಂದರೆ ಹಿಂದೆ ನಾವು ನೋಡಿದ್ವಲ್ಲ ಹರಿಹರ, ಆತನ ಸಹೋದರ. ಈತನು ಮಧುರೆಯ ಸುಲ್ತಾನನನ್ನು ಸೋಲಿಸಿ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ತಾನೆ. ನಂತರ ಬರೋದು ಯಾರಪ್ಪ ಅಂದರೆ ಈಗ ನಾವು ಬುಕ್ಕರಾಯನ ಓದಿದ್ವಲ್ಲ, ಆ ಬುಕ್ಕರಾಯನ ಮಗ ಯಾರು ಅಂದರೆ ಕಂಪಣ. ಈತನಿಗೊಬ್ಳು ರಾಣಿ ಇರ್ತಾಳೆ. ಆ ರಾಣಿ ಹೆಸರೇನು ಅಂದರೆ ಗಂಗಾದೇವಿ.
ಆ ಗಂಗಾ ದೇವಿಯು ಈ ಕಂಪಣನ ದಿಗ್ವಿಜಯಗಳನ್ನ, ಅಂದರೆ ಅವನೇನೇನು ಯುದ್ಧ ಮಾಡ್ದ, ಅವನೇನೇನು ಸಾಧನೆಗಳು ಮಾಡ್ದ, ಅವನ್ನೆಲ್ಲ ಸೇರಿಸಿ ಒಂದು ಪುಸ್ತಕವನ್ನು, ಕೃತಿಯನ್ನು ಬರೀತಾಳೆ. ಆ ಕೃತಿ ಯಾವುದು ಅಂದರೆ ಮಧುರ ವಿಜಯಂ. ಆ ಮಧುರ ವಿಜಯಂ ಅನ್ನುವಂತಹ ಕೃತಿಯಲ್ಲಿ ನಾವು ಕಂಪಣನ ಎಲ್ಲ ವಿಷಯಗಳನ್ನು ಕೂಡ ನಮಗೆ ತಿಳ್ಕೊಬೋದಾಗಿದೆ. ಈ ಮಧುರ ವಿಜಯಂ ಅನ್ನೋದು ಕಂಪಣನ ಬಗ್ಗೆ ಇರುವಂತಹ ಪ್ರಮುಖವಾದ ಆಧಾರ ಅಂತಲೇ ನಾವು ಹೇಳ್ಬೋದು. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈ ಮಧುರ ವಿಜಯಂ ಅನ್ನುವಂತಹ ಕೃತಿಯಲ್ಲಿ ಗಂಗಾದೇವಿಯು ತನ್ನ ಮಾವನಾದಂತಹ ಬುಕ್ಕರಾಯನನ್ನ ಕುರಿತು ಒಂದು ಪದವನ್ನು ಹೇಳಿದಾಳೆ. ಏನಪ್ಪ ಆ ಪದ ಅಂದರೆ ಕನ್ನಡ ಕುಲತೀರ್ಥ. ಅಂದರೆ ಇವರು ಕನ್ನಡಿಗರಾಗಿದ್ರು ಅನ್ನೋದಕ್ಕೆ ಅದು ಕೂಡ ಒಂದು ಸಾಕ್ಷಿಯಾಗಿದೆ. ಏನಂತ ಹೇಳಿದಾಳೆ? ಬುಕ್ಕರಾಯನು ಕನ್ನಡ ಕುಲತೀರ್ಥ ಅಂತ ಹೇಳಿದಾಳೆ. ಮುಂದೆ ನೋಡೋಣ ಮಕ್ಕಳೇ. ಈ ಕಂಪಣ ನಂತರ ಬಂದಂತಹ ಕೆಲವೊಂದು ಅರಸರು ಅಷ್ಟೊಂದು ಪ್ರಬಲರಾಗಿಲ್ಲದೆ ಇರೋ ಕಾರಣ ನಾವು ಕಂಪಣನ ನಂತರ ನೇರವಾಗಿ ಯಾರ ಬಗ್ಗೆ ಅಧ್ಯಯನ ಮಾಡ್ತೀವಿ ಅಂದರೆ ಎರಡನೇ ಪ್ರೌಢದೇವರಾಯ. ನೀವು ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕು. ಯಾಕೆ ಅಂದರೆ ಸಂಗಮ ವಂಶದ ಪ್ರಸಿದ್ಧ ದೊರೆ ಯಾರು? ಪ್ರೌಢದೇವರಾಯ. ನೋಡ್ತಾ ಇದ್ದೀರಲ್ಲ ಪ್ರೌಢದೇವರಾಯನ ಚಿತ್ರವನ್ನು. ಎರಡನೇ ದೇವರಾಯನನ್ನು ನಾವು ಪ್ರೌಢದೇವರಾಯ ಅಂತಲೂ ಕೂಡ ಕರಿತೀವಿ. ಇವನು ಸಾಮಾನ್ಯ ಶಕವರ್ಷ 1424ರಿಂದ 1446ರವರೆಗೂ ಆಳ್ವಿಕೆಯಲ್ಲಿರ್ತಾನೆ. ಸಂಗಮ ವಂಶದಲ್ಲೇ ಅತ್ಯಂತ ಪ್ರಸಿದ್ಧ ಅರಸ ಯಾರಾಗಿದ್ದ ಅಂದರೆ ಎರಡನೇ ಪ್ರೌಢದೇವರಾಯ. ಮಕ್ಕಳೇ ಇಲ್ಲಿ ನೋಡಿ, ಇಲ್ಲಿ ಎರಡು ಪದಗಳನ್ನು ಓದಿ. ಗಜ ಬೇಂಟೆಗಾರ, ಚತು ಸಮುದ್ರಾಧೀಶ್ವರ. ಇದು ಪ್ರೌಢದೇವರಾಯನಿಗೆ ಇದ್ದಂತಹ ಬಿರುದುಗಳು. ಏನಪ್ಪ ಗಜ ಬೇಂಟೆಗಾರ ಅಂದರೆ ಆನೆಯನ್ನು ಬೇಟೆಯಾಡಿದಂತಹ ಮಹಾರಾಜ ಇವನು. ಯಾರು? ಎರಡನೇ ಪ್ರೌಢದೇವರಾಯ. ಅಷ್ಟೇ ಅಲ್ಲ, ಚತು ಸಮುದ್ರಾಧೀಶ್ವರ ಅಂದರೆ ಚತು ಅಂದರೆ ಎಷ್ಟು? 4 ಸಮುದ್ರಗಳ ಒಡೆಯಾಗಿದ್ದ. ಯಾರು? ಪ್ರೌಢದೇವರಾಯ. ನೋಡಿ ಎಷ್ಟು ಪ್ರಬಲನಾದ ಅರಸ ಆಗಿರ್ಬೋದಲ್ವಾ. ಪ್ರಬಲನಾದ ಅರಸ ಅಂದರೆ ಅವನ ಸೈನಿಕ ಸಾಧನೆಗಳು ತುಂಬ ಇರ್ತಾವಲ್ವ, ಅವನು ತುಂಬ ಸಾಧನೆ ಮಾಡಿರ್ತಾನಲ್ವ, ತುಂಬ ಯುದ್ಧಗಳನ್ನು ಮಾಡಿರ್ತಾನಲ್ವ. ಹಾಗಾದರೆ ನಾವೀಗ ಅವನ ಸೈನಿಕ ಸಾಧನೆಗಳನ್ನ ತಿಳ್ಕೊಳ್ಳೋಣವಾ? ಮೊದಲನೇದಾಗಿ ಸೈನ್ಯವನ್ನು ಸಂಘಟಿಸಿದ. ಯುದ್ಧ ಮಾಡಬೇಕು ಅಂದರೆ ಮೊದಲೇನು ಬೇಕು? ನಮಗೆ ಸೈನಿಕರು ಬೇಕು ಅಲ್ವಾ. ಅದಕ್ಕೋಸ್ಕರ ಏನು ಮಾಡ್ದ ಅವನು? ಸೈನ್ಯವನ್ನು ಸಂಘಟಿಸಿದ. ಯಾವ ರೀತಿ ಸೈನ್ಯವನ್ನು ಸಂಘಟಿಸಿದ ಅಂದರೆ ಅವನು ತನ್ನ ಸೈನ್ಯಕ್ಕೆ ಬಿಲ್ಲುಗಾರಿಕೆಯಲ್ಲಿ ನುರಿತರನ್ನು ಸೇರಿಸ್ಕೊಂಡ. ಯಾರನ್ನ? ಬಿಲ್ಲುಗಾರಿಕೆಯಲ್ಲಿ ನುರಿತರಾಗಿದ್ದವ್ರನ್ನ ಸೇರಿಸ್ಕೊಂಡ. ಅಷ್ಟೇ ಅಲ್ಲ, ಕುದುರೆಗಳನ್ನು ಪಳಗಿಸುವವರಲ್ಲಿ ಪ್ರವೀಣರಾಗಿರ್ತಾರಲ್ವ ಅಂಥ ಮುಸ್ಲಿಮರನ್ನೂ ಕೂಡ ತನ್ನ ಸೈನ್ಯಕ್ಕೆ ಸೇರಿಸ್ಕೊಂಡ. ಯಾರು? ಪ್ರೌಢದೇವರಾಯ, ಅಥವಾ ಇನ್ನೊಂದು ಹೆಸರೇನು? ಇಮ್ಮಡಿ ಎರಡನೇ ದೇವರಾಯ. ಇವನ್ ಎರಡನೇ ಸೈನಿಕ ಸಾಧನೆ ಏನಪ್ಪ ಅಂದರೆ, ನಿಮಗೆಲ್ಲ ಬಹುಮನಿ ಸುಲ್ತಾನರು ಗೊತ್ತಲ್ವಾ. ಅಲ್ಲಿ ಅಹಮದ್ ಶಾ ಅಂತ ಒಬ್ಬ ಸುಲ್ತಾನ ಬರ್ತಾನೆ. ಆ ಅಹಮದ್ ಶಾ ಏನು ಮಾಡ್ತಾನೆ ಅಂದರೆ, ಈ ಪ್ರೌಢದೇವರಾಯ ಇರ್ತಾನಲ್ಲ ಅವನ ಈ 3 ಜಾಗಗಳು ಯಾವುದು ಸ್ಥಳಗಳು? ಮುದಗಲ್ಕೋಟೆ, ರಾಯಚೂರು, ಬಂಕಾಪುರ. ಈ ಸ್ಥಳಗಳ ಮೇಲೆ ಆಕ್ರಮಣ ಮಾಡಿಬಿಡ್ತಾನೆ. ಯಾರು? ಬಹಮನಿ ಸುಲ್ತಾನ ಅಹಮದ್ ಶಾ. ದಾಳಿ ಮಾಡಿದಾಗ ರಕ್ಷಣೆ ಮಾಡ್ಕೋಬೇಕಲ್ವಾ ಹಿಮ್ಮಡಿ ಪ್ರೌಢದೇವರಾಯ. ಆಗೇನು ಮಾಡ್ತಾನೆ? ಹಿಮ್ಮಡಿ ಪ್ರೌಢದೇವರಾಯನು ಈ 3 ಸ್ಥಳಗಳನ್ನು ರಕ್ಷಣೆ ಮಾಡ್ಕೊಳ್ತಾನೆ. ನೆಕ್ಸ್ಟು ಲಕ್ಕಣ್ಣ ದಂಡೇಶ. ಈ ಲಕ್ಕಣ್ಣ ದಂಡೇಶ ಯಾರಪ್ಪ ಅಂದರೆ ಪ್ರೌಢದೇವರಾಯನ ಮಂತ್ರಿ, ಜೊತೆಗೆ ಒಂದು ಕವಿ ಕೂಡ ಆಗಿದ್ದ. ಮುಂದೆ ಅವನ ಬಗ್ಗೆ ತಿಳ್ಕೊಳ್ಳೋಣ. ಈ ಲಕ್ಕಣ್ಣ ದಂಡೇಶ ಏನು ಮಾಡಿದ್ದ ಅಂದರೆ ಮುಂದುವರೆದು, ನಮ್ಮ ಕರ್ನಾಟಕ ಬಿಟ್ಟು ಮುಂದುವರೆದು ಕೇರಳಾಗಿ ಹೋಗಿ ದಾಳಿ ಮಾಡಿದ್ದ. ಕೇರಳ ಅಷ್ಟೇ ಅಲ್ಲ, ಇನ್ನೂ ಮುಂದುವರೆದು ಶ್ರೀಲಂಕಾ ರಾಜರ ಮೇಲೂ ಕೂಡ ದಾಳಿ ಮಾಡಿದ್ದ. ಅಲ್ಲಿ ದಾಳಿ ಮಾಡಿ ಏನು ಮಾಡ್ದ? ಅಲ್ಲಿದ್ದ ರಾಜರನ್ನು ಸೋಲಿಸಿ ಕಪ್ಪ ಕಾಣಿಕೆಗಳನ್ನು ತಗೊಂಡು ಬಂದ. ಯಾರು? ಲಕ್ಕಣ್ಣ ದಂಡೇಶ. ಯಾವ್ಯಾವ ಭಾಗಕ್ಕೆ ದಾಳಿ ಮಾಡಿದ್ದ? ಕೇರಳ ಮತ್ತು ಶ್ರೀಲಂಕಾ. ಮುಂದೆ ನೋಡೋಣ ಇವನ ಇತರೆ ಕೊಡುಗೆಗಳು ಏನಪ್ಪ ಅಂದರೆ, ಈತನೂ ಕೂಡ ಸರ್ವಧರ್ಮ ಸಹಿಷ್ಣುವಾಗಿದ್ದ. ಯಾಕೆ ಪ್ರೌಢದೇವರಾಯನ ಸರ್ವಧರ್ಮ ಸಹಿಷ್ಣು ಅಂತ ಕರಿತೀವಿ ಅಂದರೆ, ಈತ ಜೈನ ದೇವಾಲಯ ಕಟ್ಟಿಸೋದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದ, ಮುಸ್ಲಿಮರ ಮಸೀದಿ ಕಟ್ಟಿಸೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದ, ಎಲ್ಲ ಧರ್ಮಗಳನ್ನು ಕೂಡ ಒಂದೇ ಅಂತ ಭಾವಿಸಿದ್ದ. ಹಾಗಾಗಿ ಈತನನ್ನು ನಾವು ಸರ್ವಧರ್ಮ ಸಹಿಷ್ಣುವಾಗಿದ್ದನು ಅಂತ
ಕರಿತೀವಿ. ಅದಾದಮೇಲೆ ಇವನ ಆಸ್ಥಾನದಲ್ಲಿ ತೆಲುಗು ಕವಿ ಶ್ರೀನಾಥ, ಸಂಸ್ಕೃತ ವಿದ್ವಾಂಸ ಡಿಂಡಿಮ ಮತ್ತು ಕನ್ನಡದ ಕವಿ ಲಕ್ಕಣ್ಣ ದಂಡೇಶ ಇವನ ಆಸ್ಥಾನದಲ್ಲಿ ಇದ್ದರು. ನೋಡಿ ಮಕ್ಕಳೇ, ವಿದೇಶಿ ಯಾತ್ರಿಕ ಅಬ್ದುಲ್ ರಜಾಕ್. ಏನು ವಿದೇಶಿ ಯಾತ್ರಿಕ ಅಂದರೆ ವಿದೇಶದಿಂದ ಯಾತ್ರೆ ಮಾಡೋದಕ್ಕೆ ಬಂದವರು. ಅಂದರೆ ಬೇರೆ ದೇಶಿಗರು, ಅಂದರೆ ನಮ್ಮ ದೇಶವನ್ನು ಬಿಟ್ಟು ಬೇರೆ ದೇಶದವ್ರನ್ನ ವಿದೇಶದವರು ಅಂತ ಕರಿತೀವಲ್ವ. ಈ ವಿದೇಶದವ್ರು ಏನು ಮಾಡಿದ್ರಪ್ಪ ಅಂದರೆ ನಮ್ಮ ದೇಶವನ್ನು ಯಾತ್ರೆ ಮಾಡೋದಕ್ಕೋಸ್ಕರ ಬರ್ತಾಯಿದ್ರು. ಆ ಯಾತ್ರೆ ಮಾಡೋದಕ್ಕೆ ಬಂದಂಥವರಲ್ಲಿ ಪರ್ಷಿಯಾದ ಯಾತ್ರಿಕ ಅಬ್ದುಲ್ ರಜಾಕ್. ಯಾವ ದೇಶದವನು? ಪರ್ಷಿಯಾ ದೇಶದವನು. ಈತ ಪರ್ಷಿಯಾ ದೇಶದ ಅಬ್ದುಲ್ ರಜಾಕ್. ಈತ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ ಅಂದರೆ ಪ್ರೌಢದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಾನೆ. ಪ್ರೌಢದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿದ್ದಂತಹ ವಿಜಯನಗರದ ವಿಜೃಂಭಣೆಯನ್ನು ನೋಡಿದಂತಹ ಅಬ್ದುಲ್ ರಜಾಕ್ ಏನಂತ ಬರೆದಿದ್ದಾನೆ ಗೊತ್ತಾ ಮಕ್ಕಳೇ ತನ್ನ ಪುಸ್ತಕದಲ್ಲಿ? ನೋಡಿ, ವಿಜಯನಗರದಂತಹ ಸಂಪದ್ಭರಿತವಾದ ರಾಜಧಾನಿಯನ್ನು ನನ್ನ ಕಣ್ಣುಗಳು ಮೊದಲ ಬಾರಿ ನೋಡುತ್ತಿವೆ. ನಗರಕ್ಕೆ 7 ಕೋಟೆಗಳ ಆವರಣವಿದೆ. ರಾಯನ ಸೇನೆ ಲಕ್ಷಾವಧಿ ಸಂಖ್ಯೆಯಲ್ಲಿದೆ ಅಂತ ಹೇಳಿದ್ದಾನೆ. ನೀವೆಲ್ಲ ಈ ಸಂತೆಯಲ್ಲಿ ತರಕಾರಿ ಕಡಲೆಕಾಯಿನೆಲ್ಲ ರಾಶಿ ಹಾಕೊಂಡು ಮಾರ್ತಾ ಇರೋದನ್ನು ನೋಡಿರ್ತೀರಲ್ಲ ಮಕ್ಕಳೇ. ಸೊ ಆ ರೀತಿ ವಿಜಯನಗರದಲ್ಲಿ ಮುತ್ತು, ರತ್ನ, ವಜ್ರ, ವೈಡೂರ್ಯಗಳನ್ನು ರಾಶಿಗಟ್ಟಲೆ ರಸ್ತೆ ಬದಿಲಿ ಹಾಕ್ಕೊಂಡು ಮಾರಾಟ ಮಾಡ್ತಾ ಇದ್ರಂತೆ. ಅದನ್ನು ಕಂಡಂತಹ ಅಬ್ದುಲ್ ರಜಾಕ್ ಹೇಳ್ತಾನೆ, ನನ್ನ ಕಣ್ಣುಗಳು ಈ ಥರದನ್ನು ಮೊದಲು ಬಾರಿ ನೋಡ್ತಾ ಇರೋದು, ನಾನು ಹಿಂದೆ ಎಂದೂ ಕೂಡ ಇಂಥದನ್ನು ಕಂಡಿಲ್ಲ. ಅದಾದಮೇಲೆ ವಿಜಯನಗರ ಇದೆಯಲ್ಲ ರಾಜಧಾನಿ, ಆ ನಗರಕ್ಕೆ 7 ಕೋಟೆಗಳು ಅವುಗಳನ್ನು ಸುತ್ತುವರಿದಿವೆ. ರಾಯ ಅಂದರೆ ಪ್ರೌಢದೇವರಾಯ. ಆ ಪ್ರೌಢದೇವರಾಯನ ಸೇನೆಯಲ್ಲಿ ಎಷ್ಟು ಜನ ಇದ್ದರು ಅಂದರೆ ಲಕ್ಷಾವಧಿ ಸಂಖ್ಯೆಯಲ್ಲಿ ಸೈನಿಕರಿದ್ದರು. ನೋಡಿ ಎಂಥ ದೊಡ್ಡ ಸಾಮ್ರಾಜ್ಯ ಆಗಿತ್ತು. ಈ ಸಂಗಮ ವಂಶ ಯಾವ ರೀತಿ ಅವನತಿ ಆಯ್ತಪ್ಪ ಅಂದರೆ ಈ ನಮ್ಮ ಪ್ರಸಿದ್ಧ ದೊರೆ ಪ್ರೌಢದೇವರಾಯ ಇದ್ದಾನೆ, ಆತನ ನಂತರ ಬಂದಂತಹ ರಾಜರುಗಳು ಅಷ್ಟೊಂದು ಪ್ರಬಲರಾಗಿರಲಿಲ್ಲ. ಈತನ ಮಗ ಮಲ್ಲಿಕಾರ್ಜುನನ ನಂತರ 3ನೇ ವಿರೂಪಾಕ್ಷ ಆಳ್ವಿಕೆ ನಡೆಸ್ತಾರೆ. ಆದರೆ ಅವರು ದುರ್ಬಲ ರಾಜರಾಗಿದ್ದರಿಂದ ಅವರ ಮನೆತನ ಕೊನೆಗೊಳ್ಳುತ್ತೆ. ಮುಂದೆ ಮತ್ತೊಂದು ಮನೆತನ ಬಂದಿರಬೇಕಲ್ಲ. ಈ ಒಂದು 3ನೇ ವಿರೂಪಾಕ್ಷನ ಮೇಲೆ ದಾಳಿ ಮಾಡಿದವರು ಯಾರಪ್ಪ ಅಂದರೆ 2ನೇ ಮನೆತನ ಸಾಳ್ವ ಮನೆತನ. ಆ ಸಾಳ್ವ ಮನೆತನದ ರಾಜ ನರಸಿಂಹ ಈ ವಿಜಯನಗರ ರಾಜಧಾನಿಯಾದಂತಹ ವಿಜಯನಗರದ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸಿಕೊಳ್ಳುವ ಮೂಲಕ ಸಂಗಮ ವಂಶದ ಅವನತಿಯನ್ನು ಮಾಡ್ತಾನೆ. ಹಾಗಾದರೆ ಮಕ್ಕಳೇ, ನಾವೀಗ ಸಂಗಮ ವಂಶದ ರಾಜರುಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ವಲ್ಲ, ಅವ್ರನ್ನ ಒಂದು ಸಲ ಕಾಲಾನುಕ್ರಮದಲ್ಲಿ ಬರೆಯೋಣವಾ? ಏನು ಕಾಲಾನುಕ್ರಮ ಅಂದರೆ ಮೊದಲು ಯಾರು ಆಳ್ವಿಕೆ ಮಾಡಿದ್ರು, ಅವರಾದ್ಮೇಲೆ ಯಾರು, ಈ ಥರ ನಿಮಗೆ ಪ್ರಶ್ನೆಗಳು ಬರ್ತವೆ. ಕಾಲಾನುಕ್ರಮದಲ್ಲಿ ಬರೀರಿ, ಯಾರು ಮೊದಲು ರಾಜ ಆಗಿದ್ರು, ಆ ರಾಜರ ನಂತರ ಮತ್ತೊಬ್ಬ ರಾಜ ಯಾರಾಗಿದ್ರು ಅಂತ ನಿಮಗೆ ಪ್ರಶ್ನೆ ಕೇಳ್ತಾ ಇರ್ತಾರೆ. ಓಕೆ, ಇವಾಗ ನೋಡೋಣ. ಹರಿಹರ ನಿಮಗೆಲ್ಲ ಗೊತ್ತು, ಸಂಗಮ ವಂಶದ ಮನೆತನದ ಮೊದಲ ರಾಜ. ಹರಿಹರನ ನಂತರ ಆತನ ಸಹೋದರ ಬುಕ್ಕರಾಯ ಬರ್ತಾನೆ. ಬುಕ್ಕರಾಯನ ನಂತರ ಆತನ ಮಗ ಕಂಪಣ ಬರ್ತಾನೆ. ಕಂಪಣನ ನಂತರ ಬಂದಂತಹ ರಾಜರುಗಳು ಅಷ್ಟೇನು ಪ್ರಬಲರಾಗಿಲ್ಲದೆ ಇರೋ ಕಾರಣ ನೇರವಾಗಿ ನಾವು 2ನೇ ಪ್ರೌಢದೇವರಾಯನ ಕಾಲಕ್ಕೆ ಬರ್ತೀವಿ. ಪ್ರೌಢದೇವರಾಯನ ನಂತರ ಆತನ ಮಗ ಮಲ್ಲಿಕಾರ್ಜುನ ಅಧಿಕಾರಕ್ಕೆ ಬಂದರೆ ಈ ವಂಶದ ಕೊನೆಯ ಅರಸ 3ನೇ ವಿರೂಪಾಕ್ಷ ಸಾಳ್ವ ವಂಶದ ನರಸಿಂಹನಿಂದ ಸೋಲನ್ನು ಅನುಭವಿಸ್ತಾನೆ. ಹಾಗಾದ್ರೆ ಈಗ ನಾವು ಯಾವ ವಂಶದ ಬಗ್ಗೆ ಅಧ್ಯಯನ ಮಾಡಬೇಕೀಗ? ಕರೆಕ್ಟ್, ನೀವು ಹೇಳ್ತಾ ಇದ್ದೀರಾ, ಸರಿಯಾದ ಉತ್ತರವನ್ನು ಹೇಳ್ತಾ ಇದ್ದೀರಾ ಮಕ್ಕಳೇ. ಸಾಳುವ ವಂಶ. ಸಾಳುವ ವಂಶ ಯಾವಾಗ ಸ್ಥಾಪನೆ ಆಯಿತು ಅಂದರೆ 1485ರಿಂದ 1505. ಓಕೆ ಮಕ್ಕಳೇ, ನಾವೀಗ ಸಾಳುವ ವಂಶದ ನರಸಿಂಹನಿಂದ ಸಾಳುವ ವಂಶ ಸ್ಥಾಪನೆ ಆಗುತ್ತೆ. ನರಸಿಂಹ 6 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾನೆ. ಆಳ್ವಿಕೆ ಮಾಡಿದ ನಂತರ ಏನಾಗುತ್ತೆ, ಆತನ ಮರಣ ಹೊಂದ್ಬಿಡ್ತಾನೆ. ಆ ಮರಣ ಹೊಂದಾಗ ಆತನಿಗಿದ್ದಂತಹ ಮಕ್ಕಳು ಅಪ್ರಾಪ್ತರಾಗಿದ್ದರಿಂದ
ನೆಕ್ಸ್ಟ್ ನಾವೇನು ಓದ್ತಾ ಇದ್ದೀವಿ, ತುಳುವ ವಂಶ ಇರುತ್ತಲ್ಲ, ಆ ತುಳುವ ವಂಶದ ನರಸನಾಯಕ ಈ ಒಂದು ರಾಜ್ಯಭಾರವನ್ನು ಕೈಗೆತ್ತಿಕೊಳ್ತಾನೆ. ನಂತರ ಈ ಮಕ್ಕಳು ಪ್ರಾಪ್ತರಾದರೂ ಕೂಡ ಅವರಿಗೆ ಒಂದು ವಂಶವನ್ನು ಬಿಟ್ಟು ಕೊಡದೆ ತನ್ನ ಮಗನಿಗೆ ಸಾಮ್ರಾಜ್ಯವನ್ನು ಕಟ್ಟಿಬಿಡ್ತಾನೆ. ಹಾಗಾಗಿ ತುಳುವ ವಂಶ ಸ್ಥಾಪನೆ ಆಗುತ್ತೆ. ತುಳುವ ವಂಶ ಯಾವಾಗ ಸ್ಥಾಪನೆ ಆಗುತ್ತೆ ಅಂದರೆ 1505ರಿಂದ 1567ರವರೆಗೆ. ಈ ನರಸನಾಯಕ ಏನು ಮಾಡ್ತಾನೆ, ವೀರ ನರಸಿಂಹ ತನ್ನ ಮಗನಾದಂತಹ ವೀರ ನರಸಿಂಹನಿಗೆ ತನ್ನ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾನೆ. ಸೊ ಈ ವೀರ ನರಸಿಂಹನು ಕೂಡ ಅಕಾಲಿಕ ಮರಣಕ್ಕೆ ತುತ್ತಾದ್ದರಿಂದ 1509ರಲ್ಲಿ ವೀರ ನರಸಿಂಹನ ಸಹೋದರನಾದ ಕೃಷ್ಣದೇವರಾಯನು ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾನೆ. ಹಾಗಾದರೆ ಮಕ್ಕಳೇ, ನಿಮಗೆಲ್ಲ ಗೊತ್ತಿರ್ಬೋದು, ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ವಿಜಯನಗರದ ಕೀರ್ತಿ ಪತಾಕೆಯನ್ನು ದಕ್ಷಿಣ ಭಾರತದಲ್ಲಿ ಕೊಂಡೊಯ್ದಂತಹ ಶ್ರೀಕೃಷ್ಣ ದೇವರಾಯ ಯಾರಿರಬಹುದು, ಆತನು ಮಾಡಿದಂತಹ ಸಾಧನೆಗಳು ಏನಿರಬಹುದು, ನಾವು ಅದನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ಇದುವರೆಗೂ ನಾವು ಕಂಡಂತಹ ಪಾಠದಲ್ಲಿ ಒಂದು ಸಣ್ಣ ಪ್ರಶ್ನೆಗಳನ್ನು ನಾನು ನಿಮಗೆ ಕೇಳ್ತೀನಿ, ನೀವು ಉತ್ತರ ಕೊಡ್ತೀರಲ್ಲ. ಮೊದಲನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯ ಯಾವಾಗ ಸ್ಥಾಪನೆ ಆಯಿತು? ನಿಮಗೆಲ್ಲ ಉತ್ತರ ಗೊತ್ತಲ್ಲ, ನೋಡೋಣ ಉತ್ತರನ. ಸಾಮಾನ್ಯ ಶಕವರ್ಷ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಎರಡನೇದು, ವಿಜಯನಗರ ರಾಜಲಾಂಛನ ಯಾವುದಾಗಿತ್ತು? ಚಿತ್ರ ನೋಡಿದ್ರಲ್ಲ ನೀವು, ಯಾವುದು? ವರಹ. ಮುಂದಿನ ಪ್ರಶ್ನೆ ನೋಡೋಣ ಮಕ್ಕಳೇ. ಪ್ರೌಢದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ ಪರ್ಷಿಯಾದ ರಾಯಭಾರಿ ಅಬ್ದುಲ್ ರಜಾಕ್. ಮುಂದಿನ ಪ್ರಶ್ನೆ, ಗಂಗಾದೇವಿಯು ಬರೆದಂತಹ ಸಂಸ್ಕೃತ ಕೃತಿ ಯಾವುದು? ಉತ್ತರ ಮಧುರ ವಿಜಯಂ. ಶ್ರೀಲಂಕಾವನ್ನು ಗೆದ್ದ ಎರಡನೇ ದೇವರಾಯನ ಸೇನಾನಿ ಯಾರು? ಯಾರು ಯೋಚನೆ ಮಾಡಿ, ಉತ್ತರ ನೋಡೋಣ. ಲಕ್ಕಣ್ಣ ದಂಡೇಶ. ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ವಿಜಯನಗರದ ಸ್ಥಾಪನೆ ಬಗ್ಗೆ ತಿಳ್ಕೊಂಡ್ವಿ, ಸಂಗಮ ವಂಶದ ಬಗ್ಗೆ ತಿಳ್ಕೊಂಡ್ವಿ, ಸಾಳುವ ವಂಶಸ್ಥರ ಬಗ್ಗೆನೂ ಕೂಡ ನಾವು ತಿಳ್ಕೊಂಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಶಿಕ್ಷಕರು ಕೊಡುವಂತಹ ಚಟುವಟಿಕೆಗಳನ್ನು ಕೂಡ ನೀವು ಮಾಡಿ. ಈಗ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ನಾನು ನಿಮ್ಗೊಂದು ಸಣ್ಣ ಗೃಹ ಪಾಠವನ್ನು ಕೊಡ್ತಾ ಇದ್ದೀನಿ. ನೀವು ಇಂದಿನ ತರಗತಿಯನ್ನು ಸದುಪಯೋಗ ಪಡಿಸ್ಕೊಳ್ತೀರಾ ಅಂತ ಭಾವಿಸ್ತಾ ನನ್ನ ತರಗತಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಾನು ಶೀಲಾ MV, ಪದವೀಧರ ಪ್ರಾಥಮಿಕ ಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ, ಅಟ್ಟೂರು, ಉತ್ತರ ವಲಯ 4.